ಆಹ್ವಾನಿಸಿದ್ದರಿಂದ ವಿದ್ಯಾರ್ಥಿ ಜೀವನದಲ್ಲಿ ಯಶಸ್ಸಿಗೆ ಸಂಬಂಧಪಟ್ಟ ಹಾಗೆ ಪೂರಕವಾಗಬಹುದಾದಂತಹ 4 ವಿಚಾರಗಳನ್ನು ನಿಮ್ಮ ಜೊತೆ ಹಂಚಿಕೊಳ್ತೀನಿ. ಜೀವನದಲ್ಲಿ ವಿದ್ಯಾರ್ಥಿ ಜೀವನದಲ್ಲಿ ಯಶಸ್ಸನ್ನು ಸಂಪಾದಿಸಬೇಕಾದ್ರೆ, ಗೆಲ್ಲಬೇಕಾದ್ರೆ, ಕನಸು ನನಸಾಗಬೇಕಾದ್ರೆ ಏನು ಮಾಡಬೇಕು? ಯಾವ ವಿದ್ಯಾರ್ಥಿ ಜೀವನದಲ್ಲಿ ಎತ್ತರಕ್ಕೆ ಏರ್ತಾನೆ, ಸಮಾಜದಲ್ಲಿ ಒಳ್ಳೆಯ ಸ್ಥಾನವನ್ನು ಸಂಪಾದಿಸ್ತಾನೆ, ಎಂಥ ಪ್ರಯತ್ನವನ್ನು ಮಾಡಿದರೆ, ಎಂಥ ವಿದ್ಯೆಯನ್ನು ಗಳಿಸಿದರೆ ನಾವು ಯಶಸ್ವಿ ವಿದ್ಯಾರ್ಥಿಗಳಾಗುತ್ತೇವೆ ಅನ್ನೋದು ತುಂಬ ಮುಖ್ಯವಾದಂಥ ಅಂಶ. ಈ ಹಿನ್ನೆಲೆಯಲ್ಲಿ ಯಶಸ್ಸಿಗೆ ಪ್ರೇರಣೆಯನ್ನು ನೀಡಬಲ್ಲಂಥ ಒಬ್ಬ ವ್ಯಕ್ತಿಯನ್ನು ಸಾಧಕನನ್ನಾಗಿ ರೂಪಿಸಬಲ್ಲಂಥ 2 ಅಂಶಗಳನ್ನು ನಿಮ್ಮ ಗಮನಕ್ಕೆ ತರೋದಕ್ಕೆ ಪ್ರಯತ್ನ ಮಾಡ್ತೀವಿ. ಒಂದು ಉತ್ಸಾಹ, ಮತ್ತೊಂದು ಪರಿಶ್ರಮ. ಯಾರ ಜೀವನದಲ್ಲಿ ಉತ್ಸಾಹ ಕಡಿಮೆಯಾಗುವುದಿಲ್ಲವೋ, ಪರಿಶ್ರಮ ಕಡಿಮೆಯಾಗುವುದಿಲ್ಲವೋ ಅವರನ್ನು ಸೋಲಿಸುವಂಥ ಶಕ್ತಿ ಜಗತ್ತಿನಲ್ಲಿ ಯಾವುದೂ ಇಲ್ಲ. ವಿದ್ಯಾರ್ಥಿಗಳಾದಂಥ ನಾವು ನಮ್ಮ ಜೀವನದಲ್ಲಿ ಪ್ರತಿದಿನ ಪ್ರತಿ ಕ್ಷಣ ಉತ್ಸಾಹವನ್ನು ಹೆಚ್ಚು ಮಾಡಿಕೊಳ್ಳಬೇಕು ಮತ್ತು ಗೆಲುವಿನ ಗುರಿ ಮುಟ್ಟೋದಕ್ಕೆ, ಯಶಸ್ಸು ಸಂಪಾದಿಸೋದಕ್ಕೆ ಪರಿಶ್ರಮದ ಪ್ರಮಾಣವನ್ನು ಹೆಚ್ಚು ಮಾಡ್ತಾ ಒಂದೇ ದಿನಕ್ಕೆ ನಾವು ಯಾರೂ ದೊಡ್ಡವರಾಗೋದಿಲ್ಲ. ಒಂದೇ ಕೆಲಸ ಮಾಡಿದರೆ ನಾವು ಯಾರೂ ಯಶಸ್ವಿ ವ್ಯಕ್ತಿಗಳಾಗೋದಿಲ್ಲ. ಬೆಳಕು ಹರಿದ ತಕ್ಷಣ ಯಾರೂ ದೊಡ್ಡ ವ್ಯಕ್ತಿಗಳಾಗೋದಕ್ಕಾಗೋದಿಲ್ಲ. ಯಶಸ್ಸು ಅನ್ನೋದು ಅನೇಕ ಸಣ್ಣ ಸಣ್ಣ ಮಹತ್ವದ ಸಂಗತಿಗಳನ್ನು ಜಾಗರೂಕತೆಯಿಂದ, ಚಾಚೂ ತಪ್ಪದೆ ನಿರಂತರವಾಗಿ ಪಾಲಿಸಿದಾಗ ಸಿಗ್ತದೆ. ನಮ್ಮ ಮಕ್ಕಳು ಒಂದೇ ದಿನಕ್ಕೆ ದೊಡ್ಡವರಾಗಬೇಕು ಅಂತ ತಂದೆ ತಾಯಿ ಕನಸು ಕಂಡ್ರೆ, ನಮ್ಮ ಶಿಷ್ಯಂದರು ನಾಳಿಂದ ನಾಳೆನೇ ಸ್ಟಾರ್ ಆಗಬೇಕು, ಹೀರೋ ಆಗಬೇಕು ಅಂತ ಶಿಕ್ಷಕರು ಆಸೆ ಪಟ್ಟರೆ ಅವ್ರು ಯಾವ ಕಾರಣಕ್ಕೂ ದೊಡ್ಡವರಾಗೋದಿಲ್ಲ, ಸ್ಟಾರ್ ಆಗೋದಿಲ್ಲ. ಶಿಕ್ಷಕರಾದವರು ಮತ್ತು ಪಾಲಕರಾದವರು ನಮ್ಮ ಮಕ್ಕಳಿಗೆ ಸಣ್ಣ ಸಣ್ಣ ಕೆಲಸಗಳನ್ನು ನಿರಂತರವಾಗಿ ಚಾಚೂ ತಪ್ಪದೆ ಶ್ರದ್ಧೆಯಿಂದ ಪಾಲಿಸುವುದನ್ನು ಕಲಿಸಬೇಕು. ಭಾಳ ಜನ ಅಪ್ಪ ಅವ್ವ ಮತ್ತು ಶಿಕ್ಷಕರು ಏನು ಮಾಡ್ತೀವಿ, ಯಾರನ್ನಾದರೂ ತೋರಿಸ್ತೀವಿ, ನೋಡು ಅವ ಎಷ್ಟು ಚಂದ ಓದ್ತಾನೆ, ಆಕೆ ಎಷ್ಟು ಚಂದ ಓದ್ತಾಳೆ, ಹಂಗೆ ನೀನು ಓದು, ನಿನಗೇನು ಬೇಕು ನಾವೆಲ್ಲ ಕೊಡ್ತೀವಿ, ಎಷ್ಟು ದುಡ್ಡು ಬೇಕೆಲ್ಲ ಖರ್ಚು ಮಾಡ್ತೀವಿ, ಎಂಥ ಶಾಲೆಗೆ ಬೇಕಂತ ಶಾಲೆಗೆ ಹಾಕ್ತೀವಿ ಅಂತ ಹೇಳ್ತಾರೆ. ಅದು ಸರಿ, ಅದನ್ನು ಮಾಡಬೇಕು. ಆದರೆ ಚಲೋ ಬಟ್ಟೆ ಕೊಡಿಸಿ, ಚಲೋ ಊಟ ಮಾಡಿಸಿ, ಚಲೋ ಶಾಲೆಗೆ ಶಿಕ್ಷಕರು ಪಾಲಕರು ಹಾಕಿದರೆ ಮಕ್ಕಳು ದೊಡ್ಡವರು ಆಗೋದಿಲ್ಲ, ಮಕ್ಕಳು ಗೆಲ್ಲೋದಿಲ್ಲ. ನಮ್ಮ ಮಕ್ಕಳಿಗೆ ಎಂಥ ವಾತಾವರಣವನ್ನು ನಿರ್ಮಾಣ ಮಾಡಬೇಕು ಅನ್ನುವಂಥ ಜವಾಬ್ದಾರಿಯನ್ನು ತಂದೆ ತಾಯಿ ತಿಳ್ಕೋಬೇಕು. ವಿದ್ಯಾರ್ಥಿಗಳ ಒಳಗಡೆ ಎಂಥ ಕಿಡಿಯನ್ನು ಬೆಳೆಸಬೇಕು ಅನ್ನೋದು ಶಿಕ್ಷಕರಿಗೆ ಗೊತ್ತಿರಬೇಕು. ಓದೋದು ಬರೆಯೋದು ಯಾರು ಬೇಕಾದರೂ ಮಾಡ್ತಾರೆ. ಒಂದು ಹಳಿ ಪ್ರಾಣಿ, ಒಂದು ಸಣ್ಣ ಪಕ್ಷಿಗೆ ಟ್ರೈನಿಂಗ್ ಕೊಟ್ಟರೆ ಅದು ಓದ್ತದೆ, ಅದು ಹಾಡು ಹೇಳ್ತದೆ, ಅದು ಮಾತಾಡ್ತದೆ. ಗಿಳಿ ಮಾತಾಡ್ತದೋ ಇಲ್ಲೋ? ಗಿಳಿ ಮಾತಾಡ್ತದೋ ಇಲ್ಲೋ? ಮಾತಾಡ್ತದೆ. ಹಾಗಂತ ಗಿಳಿಗೆ ಸಾಧನೆ ಮಾಡಿತು, ಜೀವನದಲ್ಲಿ ಬೆಳೀತು, ಮುಂದಕ್ಕೆ ಹೋಯಿತು ಅಂತ ಹೇಳೋದಕ್ಕಾಗ್ತದೆ? ಇಲ್ಲ. ಅದಕ್ಕೆ ತಂದೆ ತಾಯಿಯಾದವರು, ಶಿಕ್ಷಕರಾದವರು ಮಕ್ಕಳ ಒಳಗಡೆ, ಮಕ್ಕಳ ಮನಸ್ಸಿನೊಳಗಡೆ ಇಂಥ ಕಿಡಿಗಳನ್ನು, ಗುಣಗಳನ್ನು, ಸ್ವಭಾವಗಳನ್ನು ಬಿತ್ತಬೇಕು. ಅವರು ಯಾವಾಗಲೂ ಬೆಳೀಬೇಕು ಅನ್ನೋ ಕನಸು ಅವ್ರ ಹತ್ರ ಉಳಿಬೇಕು ಅಂದರೆ ಅವರನ್ನು ಉತ್ಸಾಹಿಗಳಾಗಿ ಉಳಿಯುವಂತೆ ಮಾಡಬೇಕು. ಯಾವಾಗಲೂ ಅವರು ಕ್ರಿಯಾಶೀಲರಾಗಿರಬೇಕು. ನಾ ಓದಬೇಕು, ನಾ ಬರೀಬೇಕು, ನಾ ತಿಳ್ಕೋಬೇಕು, ನಾ ಮೇಲೆ ಬರಬೇಕು ಅನ್ನುವಂಥ ಆಸೆ, ಬಯಕೆ ಅವ್ರ ಒಳಗಡೆ ಜೀವಂತವಾಗಿ ಇರೋ ಹಾಗೆ ನಾವು ಪ್ರಯತ್ನ ಮಾಡಬೇಕು. ಎರಡನೇದಾಗಿ ಅವರಿಗೆ ದುಡಿಯೋದು ಕಲಿಸ್ಬೇಕು, ಕಷ್ಟಪಡೋದನ್ನು ಕಲಿಸ್ಬೇಕು. ತಂದೆ ತಾಯಿ ಆದವ್ರು ಏನು ಮಾಡ್ತೀವಿ, ಮಕ್ಕಳಿಗೆ ತ್ರಾಸ ಆಗಬಾರ್ದು ಅಂತ ವಿಚಾರ ಮಾಡ್ತೀವಿ. ಭಾಳ ಜನ ತಂದೆ ತಾಯಿ
ಮಕ್ಕಳಿಗೆ ತಾಪತ್ರಯ ಆಗಬಾರ್ದು, ಅವ್ರು ಆರಾಮಿರ್ಬೇಕು. ಆರಾಮಾಗಿದ್ದವ್ರು ಯಾವತ್ತಾದರೂ ಜೀವನದಲ್ಲಿ ಗೆಲ್ತಾರೆ. ಕಷ್ಟಪಡಬೇಕು. ಅವರಿಗೆ ಬೆಳಿಗ್ಗೆ ಬೇಗ ಹೇಳೋದು ಕಲಿಸ್ಬೇಕು. ದಿನಕ್ಕೆ 2 ತಾಸು 3 ತಾಸು ಪುಸ್ತಕ ಹಿಡ್ಕೊಂಡು ಕೂತ್ಕೊಂಡು ಓದೋದು ಕಲಿಸ್ಬೇಕು. ದಿನಕ್ಕೆ ಹೆಚ್ಚು ಬರೆಯೋದು ಕಲಿಬೇಕು. ಬಾಯ್ಪಾಠ ಮಾಡೋದು ಕಲಿಸ್ಬೇಕು. ಹೊಸ ವಿಷಯಗಳನ್ನು ಸಂಗ್ರಹ ಮಾಡಿ ಓದಿ ತಿಳ್ಕೊಳ್ಳೋದು ಕಲಿಸ್ಬೇಕು. ನಾವೇನು ಮಾಡ್ತೀವಿ, ಅಪ್ಪ ಅವ್ವ 1 ತಾಸು ಓದ್ಕೋತ ಕೂತ್ರೆ ಸಾಕು, ಆಟ ಆಡೋ ಹೋಗುತ್ತೆ ಕಳಿಸ್ತೀವಿ. ಎಷ್ಟು ಜನ ತಾಯಿ ತಂದೆ ಓದೋ ಮಕ್ಕಳಿಗೆ ಎಬ್ಬಿಸಿ ಆಟ ಆಡೋಕ್ಕೆ ಕಳಿಸ್ತಾರೆ. ಆಡೋ ಮಕ್ಕಳು ಆಟನೂ ಬೇಕು, ಆದರೆ ಆಟಕ್ಕಿಂತ ಪಾಠ ಎಷ್ಟು ಮುಖ್ಯ ಅನ್ನೋದನ್ನು ತಂದೆ ತಾಯಿ ಮಕ್ಕಳಿಗೆ ಹೇಳದೇ ಇದ್ದರೆ, ಕಲಿಸದೇ ಇದ್ದರೆ ಪಾಪ ಈ ಮಕ್ಕಳು ಏನು ಮಾಡ್ತಾರೆ? ಬಹಳ ಕಷ್ಟ ಇದೆ. ಅದಕ್ಕೆ ಇಲ್ಲಿ ಸೇರಿರುವಂಥ ಪಾಲಕರಿಗೆ, ಶಿಕ್ಷಕರಿಗೆ ನನ್ನ ಕಳಕಳಿಯ ಆಗ್ರಹ ಏನು ಅಂದರೆ, ಅವ್ರ ಹಾರ್ಟ್ ಒಳಗಡೆ ಇಂಥದ್ದೊಂದು ಸ್ಪಾರ್ಕ್ ಇಗ್ನೈಟ್ ಮಾಡಬೇಕು, ಕಿಡಿ ಹೊತ್ತಿಸ್ಬೇಕು. ನಾ ಬೆಳಿಬೇಕು, ನಮ್ಮ ಮನೆಗೆ ಆಸ್ತಿ ಆಗಬೇಕು, ನಮ್ಮ ಅಪ್ಪ ಅಮ್ಮನ ಚಲೋ ನೋಡ್ಕೋಬೇಕು, ನಮ್ಮ ಸಮಾಜಕ್ಕೆ ನಾನೊಂದು ಆಸ್ತಿ ಆಗಬೇಕು, ಎಲ್ಲರಿಗಿಂತ ಎತ್ತರದ ಸ್ಥಾನಕ್ಕೆ ಏರಬೇಕು ಅನ್ನುವಂಥ ಒಂದು ಕಿಡಿ ಹಚ್ಚಬೇಕು. ನಾನು ಮೊನ್ನೆ ಗೋಕಾಕ್ ತಾಲೂಕು ಒಂದು ಊರಿಗೆ ಹೋಗಿದ್ದೆ, ಒಂದು ಕಾರ್ಯಕ್ರಮಕ್ಕೆ. ಒಂದು ಪುಸ್ತಕ ಕೊಟ್ಟರು ನನಗೆ, ನವಿಲುಗರಿ ಅಂತ ಪುಸ್ತಕ. ನನಗನ್ಸೋಟಿಗೆ ಇದ್ರೊಳಗೆ ಭಾಳ ಮಂದಿ ಪಾಲಕರು ಏನು ಈ ಪುಸ್ತಕ ನೋಡಿರಂಗಿಲ್ಲ. ಯಾರ್ಯಾರು ನೋಡಿರಿ? ಪುಸ್ತಕರ ನೋಡಿರಿ? ಯಾವ ಈ ಪುಸ್ತಕ ನಿಮ್ಮ ಇಂಥ ಪುಸ್ತಕಗಳನ್ನು ನಿಮ್ಮ ಮಕ್ಕಳಿಗೆ ಕೊಡಿಸ್ಬೇಕು, ಓದಾಕ ಬರೆಯಾಕ. ಈಗ ನೀವು ಸಂತಿಗೆ ಹೋದ್ರಿ ಅಂದರೆ, ಯಾವ ಸಂತಿ ಭಾನುವಾರ ಸಂತಿಗೆ ಹೋದ್ರಿ ಅಂದರೆ, ಸಂತಿಯೆಲ್ಲ ಮುಗಿಸ್ಕೊಂಡು ವಾಪಸ್ ಬರ್ಬೇಕಾದ್ರೆ ಮಕ್ಕಳಿಗೆ ತಿನ್ನಾಕೇಂದ್ರ ತರ್ಬೇಕಂತ ತರ್ತಿರಿಲ್ಲೋ? ಕಾಯಿಪಲ್ಲೆ ಕಡಿಮೆ ತೊಗೊಂಡ್ರು ಬಜ್ಜಿ ತರೋದು ಯಾರು ಬಿಡುವುದಿಲ್ಲ, ಚುರುಮುರಿ ಪರ್ಸನ್ ತರೋದು ಯಾರು ಬಿಡುವುದಿಲ್ಲ. ಯಾರ ಅವ್ವ ಯಾರ ಅಪ್ಪ ಸಂತಿಯಿಂದ ಬರ್ಬೇಕಾದ್ರೆ ನನ್ನ ಮಗ ಓದ್ಬೇಕಂತ ಒಂದು ಪುಸ್ತಕ ತರ್ತಾರೆ. ನೀವು ತಂದು ಕೊಟ್ಟು ಬಜ್ಜಿ ತಿಂದ್ರೆ ಮಕ್ಕಳು ಹೊಟ್ಟೆಗೆ ಎಷ್ಟು ತಾಸು ಉಳಿದಿತ್ತು? 2 ತಾಸು 4 ತಾಸು ಉಳಿದಿತ್ತು. ಆದ್ರೆ ನೀವು ಸಂತ್ಯಾಗಿಂದ ಇಂಥದ್ದೊಂದು ಪುಸ್ತಕ ತಂದು ಕೊಟ್ರಿ ಅಂದ್ರೆ, ಪ್ಯಾಟ್ಯಾಗಿಂದ ಇಂಥದ್ದೊಂದು ಪುಸ್ತಕ ತಂದು ಕೊಟ್ರಿ ಅಂದ್ರೆ, ಅದನ್ನು ಅವ್ರು ಓದಿದ್ರು ಅಂದ್ರೆ, ಅದ್ರಾಗ ಇನ್ನೇನ್ರ ಅವ್ರ ಮನಸ್ಸಿನಾಗ ಉಳಿತು ಅಂದ್ರೆ, ಅವ್ರು ನಾಳೆ ಆಸ್ತಿ ಆಗ್ತಾರೆ. ವಿಚಾರ ಮಾಡಿ. ಈ ಪುಸ್ತಕದೊಳಗಡೆ 30 ಜನರು ಕಥೆ ಅದಾವೆ. ಜೀವನದೊಳಗಡೆ ತುಂಬ ಎತ್ತರದ ಸ್ಥಾನಕ್ಕೆ ಏರಿದಂಥವರು, ಕಷ್ಟದ ಜೀವನದೊಳಗಡೆ ಬಾಳಿ ಊಟ ಮಾಡೋಕ್ಕೆ ಊಟ ಇಲ್ಲ, ತೊಟ್ಕೊಳ್ಳೋಕೆ ಅರಿವಿಲ್ಲ ಅಂಥವ್ರು ಇಡೀ ಸಮಾಜ ಆಶ್ಚರ್ಯ ಪಡಬೇಕು, ಅಷ್ಟು ಎತ್ತರಕ್ಕೆ ಏರಿದಂಥವ್ರು ಒಂದು ಉದಾಹರಣೆ ಇದೆ. ನಾನು ನಿನ್ನೆ ರಾತ್ರಿ ಒಂದು ಕತೆ ಓದಿದೆ, ಅದನ್ನು ಇವತ್ತು ನಿಮ್ಮ ಮುಂದೆ ಹೇಳ್ತೀನಿ. ಈ ಜಗತ್ತಿನಲ್ಲಿ ಅಸಾಧ್ಯ ಅನ್ನೋದು ಯಾವುದೂ ಇಲ್ಲ. ನಮ್ಮ ಮಕ್ಕಳು ಇವರೇನು ಸಣ್ಣ ಹುಡುಗಿಯರಲ್ಲ, ಇವರು ಎಷ್ಟು ಎತ್ತರಕ್ಕೆ ಬೇಕಾದಷ್ಟು ಎತ್ತರಕ್ಕೆ ಹೋಗ್ಬೋದು, ಅಷ್ಟು ಶಕ್ತಿ ಅವ್ರೊಳಗಡೆ ಇರ್ತದೆ. ನಮ್ಗೆ ಗೊತ್ತಿಲ್ಲ. ನಾವೇನು ತಿಳ್ಕೊಂಡೀವಿ? ನಾವು ಹಳ್ಳಿಯಾಗಿದ್ದೀವಿ, ಈಕೆ ಹುಡುಗಿಯದಾಳ, ಹುಡುಗದನ, ದಡ್ಡದಾಳ, ಇವರೇನು ಉದ್ಧಾರ ಆಗ್ತಾರ, ಸಾಕು ಒಂದು ಬಾರಾವಿ ಮಾಡಿ, ಎಲ್ಲರೂ ಒಂದು ಮದುವೆ ಮಾಡಿ, ಯಾವ್ದಾರ ಒಂದು ಚಾಕರಿ ಮಾಡಿದ್ರೆ ಸಾಕು ಅನ್ಕೋತೀವಿ. ಹಂಗಿಲ್ಲ. ಏನು ಜಗತ್ತಿನಾಗ ಅತ್ಯಂತ ದೊಡ್ಡ ವ್ಯಕ್ತಿತ್ವ ಇದ್ವಲ್ಲ, ಅಷ್ಟು ಶಕ್ತಿ, ಅಷ್ಟು ವಿದ್ಯೆ, ಅಷ್ಟು ಸಾಮರ್ಥ್ಯ ಈ ಮಕ್ಕಳೊಳಗಡೆನೂ ಐತಿ. ಅದಕ್ಕೆ ನಾವು ಅವಕಾಶ ಕೊಡಬೇಕು, ಅವ್ರನ್ನ ಬೆಳೆಸೋ ಪ್ರಯತ್ನವನ್ನು ಮಾಡಬೇಕು. ಅಂಥದ್ದೊಂದು ಕತೆ ಬರೆದಾರೆ ಇದರೊಳಗೆ. ಏನು ಕತೆ ಅಂದರೆ, ಮಹಾರಾಷ್ಟ್ರ ಅಂತ ಒಂದು ರಾಜ್ಯ ಇದೆ. ಕೇಳಿರಿ? ಎಲ್ಲಿದೆ ಮಹಾರಾಷ್ಟ್ರ? ಸಾಲಿ ಹುಡುಗರೇ, ಮಹಾರಾಷ್ಟ್ರ ಎಲ್ಲಿದ್ರು ಕಟ್ಟಿ ಮೇಲೆ ಕೂತಾರ. ಆಕೆ ಚಲೋ ಒಂದು ಹಾಳೆಗೇನೋ ತೊಗೊಂಡು ತಿನ್ನಾಗತ್ತೆ ಹೇಳ್ಯಾರ. ಗದ್ದಲ ಮಾಡಬೇಡ, ಇಲ್ಲ ತಿನ್ಕೋತ್ಕೊಂಡ್ರ. ಎಲ್ಲಿದ್ದು ಮಹಾರಾಷ್ಟ್ರ? ಯಾರೋ ಒಬ್ಬರು ಹೇಳಿ ರ್ಯಾಂಕ್ ಬಂದು. ವೆರ್ ಈಸ್ ಮಹಾರಾಷ್ಟ್ರ? ಮಹಾರಾಷ್ಟ್ರನ ಶಬ್ದರ ಕೇಳಿರಿ. ಏನದು? ಒಂದು ರಾಜ್ಯ. ಕರ್ನಾಟಕಕ್ಕೆ ಉತ್ತರಕ್ಕೈತೋ ದಕ್ಷಿಣಕ್ಕೈತೋ? ಹೆಂಗೆ ಕಲಿತೀರಿ ಸಾಲಿ? ಪೂರ್ವಕ್ಕೈತೋ ಪಶ್ಚಿಮಕ್ಕೈತೋ? ಅವು ಪಶ್ಚಿಮಕ್ಕೈತೆ ತೊಗೊಂಡೋಗಿ ಸಮುದ್ರದ ಬಗಲ. ಕರ್ನಾಟಕದ ಉತ್ತರ ಭಾಗದಾಗ ಐತಿ. ಎಲ್ಲೈತಿ? ಉತ್ತರ ಭಾಗದಾಗ ಐತಿ. ಆ ಮಹಾರಾಷ್ಟ್ರ ರಾಜ್ಯದೊಳಗಡೆ ಪಾಲ್ಗಾರ್ ಅಂತ ಒಂದು ಜಿಲ್ಲೆ. ಆ ಜಿಲ್ಲೆಯೊಳಗಡೆ ಬಾಯರ್ ಅಂತ ಒಂದು ಹಳ್ಳಿ. ಈಗ ಹೆಂಗೆ ನಾಗರಮುನ್ನೋಳಿ ಹಳ್ಳಿ ಐತಲ್ಲ, ಹಂಗೆ ಬಾಯರ್ ಅಂತ ಒಂದು ಹಳ್ಳಿ. ಒಂದು 300-400 ಕುಟುಂಬದವು. ಆ ಊರಾಗ ಒಂದು ಸಣ್ಣ ಮನೆ ಇತ್ತು. ಒಬ್ಬ ಯಜಮಾನ್ ಇದ್ದ.
ಅವ ಒಂದು ಪಂಚರ್ ಅಂಗಡಿ ನಡೆಸ್ತಿದ್ದ. ಹೊಟ್ಟಿ ತುಂಬ್ಕೊಳಕ್ಕೆ ಒಂದು ಪಂಚರ್ ಅಂಗಡಿ. ಊರಾಗ ಸೈಕಲ್ ಏನಿರ್ತಿದ್ವಲ್ಲ, ಸೈಕಲ್ಲು ಮೋಟ್ರ್ ಬೈಕು ಪಂಚರ್ ಆದ ಇವ್ನ ಅಂಗಡಿ ಒಂದು ಪಂಚರ್ ತಿರ್ಸ್ಕೊಂಡು ಹೋಗ್ತಿದ್ವಿ. 3 ಮಂದಿ ಹೆಣ್ಮಕ್ಳು, 2 ಗಂಡು ಮಕ್ಳು, ಅವು 5 ಮಕ್ಕಳು, ಹೆಂಡತಿ, ಅವ 7 ಜನ ಮನೆಯಾಗಿತ್ತು. ಆ ಮನ್ಯಾಗ ಏನು 5 ಜನ ಮಕ್ಕಳಿದ್ರಲ್ಲ ಅವ್ರಿಗೆಲ್ಲರಿಗೂ ದಿನ ಹೇಳ್ತಿದ್ದವ. ಏನು ಹೇಳ್ತಿದ್ದ? ನಾವು ಊಟ ಮಾಡಲಿಲ್ಲ ಅಂದ್ರೂ ಚಿಂತಿಲ್ಲ, ನಾ ಚಲೋ ಬಟ್ಟೆ ಹಾಕ್ಕೊಳ್ಳಿಲ್ಲ ಅಂದ್ರೂ ಚಿಂತಿಲ್ಲ, ನೀವೆಲ್ಲರೂ ಚಲೋ ಸಾಲಿ ಕಲಿಬೇಕು, ನೀವೆಲ್ಲರೂ ಭಾಳ ಚಲೋ ಅಭ್ಯಾಸ ಮಾಡ್ಬೇಕಂತ ಹೇಳ್ತಿದ್ದ. ಎಷ್ಟು ಚಲೋ ಮನುಷ್ಯ ನೋಡ್ರಿ ಅವು. ಎಲ್ಲ ಅವ್ವ ಎಲ್ಲ ಅಪ್ಪ ತಾವು ಊಟ ಮಾಡಲಿಲ್ಲ ಅಂದ್ರೆ ನಮ್ಗೆ ಊಟ ಕೊಡ್ತಾರೆ, ಬರೋಬ್ಬರಿ ಐತಿಲ್ಲ. ಹಬ್ಬ ಬಂತು, ಜಾತ್ರೆ ಬಂತು ಅಂದ್ರೆ ಅವು ಹೊಸ ಅರಿವಿ ತಗೊಳ್ಳೋದಿಲ್ಲ, ಖರೆ ನಮಗೆ ಹೊಸ ಅರಿವಿ ಕೊಡಿಸ್ತಾರೆ. ಯಾಕಂದ್ರೆ ನಾವು ಬೆಳಿಬೇಕಂತ ಅವ್ರಿಗೆ ಆಸೆ ಇರ್ತದೆ. ಅದಕ್ಕರೆ ನಾವು ಓದ್ಬೇಕು, ಅದಕ್ಕರೆ ನಾವು ತಿಳ್ಕೋಬೇಕು. ಹಿಂಗೆ ಆ ಮನುಷ್ಯ ದಿನ ದುಡಿತಿದ್ದ, ಕಷ್ಟಪಡ್ತಿದ್ದ, ಬೆವರು ಸುರಿತಿದ್ದ, ಹೊಟ್ಟೆ ಕಟ್ಕೋತಿದ್ದ, ನೆತ್ತಿ ಕಟ್ಕೋತಿದ್ದ. ಖರೆ ಮಕ್ಕಳನ್ನು ಭಾಳ ಚಂದ ಜೋಪಾನ ಮಾಡ್ತಿದ್ದ. ಆ 7 ಮಂದಿ ಮಕ್ಕಳೊಳಗಡೆ ಒಬ್ಬ ಹುಡುಗಿದ್ದ, ವರುಣ್ ಬರನ್ವಾಲಾ ಅಂತ ಹೆಸರು. ನೆನಪಿಟ್ಕೋರಿ ಎಲ್ಲ ಹುಡುಗರು, ಹೋಗಿ ಯೂಟ್ಯೂಬ್ನ್ಯಾಗ ತೆಗೆದು ನೋಡ್ರಿ, ವರುಣ್ ಬರನ್ವಾಲಾ ಅಂತ. ಅವಂಗ ಅವ್ರಪ್ಪ ದುಡಿಯೋದು ನೋಡಿ ಸಂಕಟ ಅನಿಸ್ತಿತ್ತು. ಎಷ್ಟು ತ್ರಾಸ ತಗೋತಾನಲ್ಲ ನಮ್ಮಪ್ಪ ನಮ್ಮ ಸಲುವಾಗಿ. ನಾವು ಆರಾಮ್ ಊಟ ಮಾಡ್ತೀವಿ, ಆರಾಮ್ ಶಾಲಿಗೆ ಹೋಗ್ತೀವಿ, ನೀವೆಲ್ಲ ಇಲ್ಲಿ ಆರಾಮ್ ಬಂದು ಕೂತೀರಿಲ್ಲೋ, ನಿಮ್ಗೆ ಗೊತ್ತಿಲ್ಲ ನಿಮ್ಮ ಅಪ್ಪ ಅವ ಎಷ್ಟು ತ್ರಾಸ ತಗೋತಾರ ಅಂತೇಳಿ. ನೀವೆಲ್ಲ ಚಲೋ ಚಲೋ ಅಂಗಿ ಹಾಕೊಂಡು ಬಂದಿರಿ, ಚಲೋ ಚಲೋ ಪ್ಯಾಂಟ್ ಹಾಕೊಂಡು ಬಂದಿರಿ, ಆದರೆ ನಿಮ್ಗೆ ಗೊತ್ತಿಲ್ಲ. ನಿಮಗೆ ಒಂದು ಅಂಗಿ ಕೊಡಿಸ್ಬೇಕಾದ್ರೆ ನಿಮ್ಮ ಅವ್ವ ನಿಮ್ಮಪ್ಪ 2 ದಿವಸ ಹೊಲದಾಗ ಕೆಲಸ ಮಾಡ್ಬೇಕು, ಕೂಲಿ ಕೆಲಸ ಮಾಡ್ಬೇಕು. 8 ತಾಸು ಬಿಸಿಲಾಗ ನೆತ್ತಿ ಸುಟ್ಕೊಂಡು ಬೆನ್ನು ಮುರ್ಕೊಂಡು ಕೆಲಸ ಮಾಡಿದ್ರೆ ನಮಗೆ ಒಂದು ಡ್ರೆಸ್ ಬಂದಿರ್ತದೆ. ಅಷ್ಟು ದುಡಿತಿರ್ತಾರ ಅವ್ರು. ಅದಕ್ಕೆ ನಮ್ಮ ಅಪ್ಪ ಅವನ ಸಲುವಾಗಿ ನಾವು ಓದಬೇಕು. ಅವಂಗ ಆ ವರುಣ್ ಅನ್ನೋ ಹುಡುಗ ಅವ್ರಪ್ಪ ದುಡಿಯೋದು ನೋಡಿ ಸಂಕಟ ಆಗ್ತಿತ್ತು. ಬೆಳಿಗ್ಗೆ ಎಲ್ಲರಿಗಿಂತ ಮುಂಚೆ ಹೇಳ್ತಾನ, ಅಂಗಡಿಯಾಗ ಹೋಗ್ತಾನ, ಪಂಚರ್ ತೆಗಿತಾನ, ಎಲ್ಲರೂ ಮಲ್ಕೊಂಡ ಮೇಲೆ ಬರ್ತಾನ. ಒಂದಿನ ಸಂತಿ ಕಡಿಮೆ ಮಾಡಲಿಲ್ಲ, ಒಂದಿನ ಮನ್ಯಾಗ ನಮಗೆ ಅರಿವಿ ಕಡಿಮೆ ಮಾಡಲಿಲ್ಲ. ಎಷ್ಟು ದುಡಿತಾನಲ್ಲ, ನಮ್ಮ ಅಪ್ಪನ ನಾ ಚಲೋ ನೋಡ್ಕೋಬೇಕಂತ ಅವಾಗ ಆಸೆ ಬಂತು. ಒಂದು ದಿವಸ ಹೋಗಿ ಅವ್ರ ಅಪ್ಪನ ಹತ್ರ ಮಾತಾಡ್ದ, ಅಪ್ಪ ನಾ ಏನು ಮಾಡಲಿ, ನೀ ಹಿಂಗೆ ಊರಾಗ ಹೋದಿ ಅಂದ್ರೆ ತಲೆ ಎತ್ತಿ ನಡಿಬೇಕು, ಹಂಗೆ ಏನರ ಮಾಡ್ಬೇಕು, ನಾ ಏನು ಮಾಡಲಿ ಹೇಳಂತ ಹುಡುಗ. ಅವ್ರಪ್ಪಂದ, ಏನೂ ಇಲ್ಲ, ನೀ ಚಲೋ ಸಾಲಿ ಕಲಿ, ಚಲೋ ಅಭ್ಯಾಸ ಮಾಡಿ, ಎಲ್ಲರಿಗಿಂತ ಹೆಚ್ಚಿಗೆ ಮಾರ್ಕ್ಸ್ ತೊಗೊಂಡು ಪಾಸ್ ಆಗ, ಅವಾಗ ಇಡೀ ಊರಿಗೂರು ನನಗೆ ಶಾಬಾಷ್ ಆಗ್ತೈತಿ ಅಂತ ಅಪ್ಪ ಹೇಳಿದ. ಹುಡುಗ ಚಲೋ ಅಭ್ಯಾಸ ಮಾಡ್ತಿದ್ದ, ಬಡತನದ ಮನಿ ಇತ್ತು, ನುಚ್ಚು ಅಂಬ್ಲಿ ಏನಾರು ಊಟ ಮಾಡ್ತಿದ್ರು, ಖರೆ ಚಲೋ ಇತ್ತು. ಆ ಹುಡುಗ 10ನೇ SSLC ಇಡೀ ಜಿಲ್ಲೆಗೆ, ಪಾಲ್ಗಾರ್ ಜಿಲ್ಲೆಗೆ 2nd ರ್ಯಾಂಕ್ನಾಗ ಪಾಸ್ ಆದ. ಪಂಚರ್ ಅಂಗಡಿ ಮನುಷ್ಯನ ಮಗ ಇಡೀ ಜಿಲ್ಲಾಗೆ 2nd ರ್ಯಾಂಕ್ ಪಾಸ್ ಆದ. ಅಪ್ಪಗೆ ಎಷ್ಟು ಹೌಸ್ ಆಗಿರ್ಬೇಕು, ಅಪ್ಪಗೆ ಎಷ್ಟು ಸಂತೋಷ ಆಗಿರ್ಬೇಕು. ಪೇಪರ್ನಾಗ ಅಪ್ಪನ ಫೋಟೋ ಬಂದು, ಟಿವ್ಯಾಗ ಅಪ್ಪನ ಫೋಟೋ ಬಂದು, ಎಲ್ಲರೂ ಅವ್ರ ಅಪ್ಪಗ ಹುಡುಗ ಮಾಲಿ ಹಾಕಿ ಸತ್ಕಾರ ಮಾಡಿದ್ರು. ಹುಡುಗ ಅನ್ಕೊಂಡ, ಇನ್ನು ನಮ್ಮನ್ನು ಹಿಡಿಯೋರು ಯಾರು, ಹೆಂಗೂ ನಾ 2nd ಬಂದೀನಿ, ನಮ್ಮ ಅಪ್ಪಗೂ ಮರ್ಯಾದೆ ಬಂತು, ನಮ್ಮ ಮನೆಗೂ ಕೀರ್ತಿ ಬಂತು, ಇನ್ನು ನಾ ದೊಡ್ಡ ಸಾಧನೆ ಮಾಡ್ತೀನಿ ಅಂತ ಚಲೋ ಕನಸು ಕಾಣೋದ್ರೊಳಗೆ SSLC ರಿಸಲ್ಟ್ ಬಂದು 4 ದಿವಸಕ್ಕೆ ಮನೆಗೆ ಆಧಾರ ಕಂಬಾದ ಅಪ್ಪ ತೀರ್ಕೊಟ್ಟು. ಏನು ಮಾಡೋದು? ಅವು ಹತ್ತು, ಮಕ್ಕಳತ್ತು, ಹುಡುಗತ್ತ, ಊರತ್ತು, ಎಲ್ಲ ಹತ್ತು, ಯಾರು ಹತ್ರ ಏನು ಸತ್ತ ಅಪ್ಪ ಬರ್ತಾನೆ. ಅಪ್ಪ ಅವ್ವ ಇದ್ದಾಗ ಪ್ರೀತಿ ಮಾಡ್ಬೇಕು, ಇದ್ದಾಗ ಗೌರವ ಕೊಡ್ಬೇಕು, ಅವ್ರ ಮನಸ್ಸು ನೋವು ಮಾಡಬಾರ್ದು. ಮಕ್ಕಳಾದವ್ರು ನಾವು ಭಾಳ ಶಾಣೆತನ ತೋರ್ಸಕ್ಕೆ ಹೋಗ್ಬಾರ್ದು ಅಪ್ಪ ಅವನ ಹತ್ರ. ಅವರು ಭಾಳ ಬಿಸಿಲು ತಿಂದಿರ್ತಾರ, ಭಾಳ ಬಳಿ ಉಂಡಿರ್ತಾರ. ಅಪ್ಪ ಏನು ಹೇಳ್ತಾನ, ಅವು ಏನು ಹೇಳ್ತಾಳ, ಅದನ್ನು ಮೊದಲು ಶಿರಸ ಪಾಲಿಸ್ಬೇಕು. ಅವ್ರಿಗಿಂತ ದೊಡ್ಡ ದೇವರು ಭೂಮಿ ಮೇಲೆ ಯಾರದಾರ? ಗುಡಿಯಾಗ ಬಸವಣ್ಣ ಅದಾನಲ್ಲ, ನಮ್ಮ ಅಪ್ಪನಿಗಿಂತ ಏನು ದೊಡ್ಡವ ಇರಂಗಿಲ್ಲ, ನಾವು ನಮ್ಮ ಅವ್ವನಿಗಿಂತ ದೊಡ್ಡಕ್ಕೇನು ದೇವತೆ ಇರೋಂಗಿಲ್ಲ. ಅದಕ್ಕೆ ತಂದೆ ತಾಯಿ ಅಂದ್ರೆ ಭಾಳ ಚಂದ ಗೌರವ ಕೊಟ್ಟು ನೋಡ್ಕೋಬೇಕು. ಪಾಪ ಹುಡುಗನ ಅಪ್ಪ ತೀರ್ಕೊಂಡ, 1 ವಾರ ಒಪ್ಪತ್ತು ಹೋಯ್ತು, ಎಲ್ಲ ಮುಗೀತು. ಮುಂದೇನು ಮಾಡಬೇಕು? ಈ ಹುಡುಗ ಚಲೋ ಶಾಲೆ ಕಲಿತು ಡಾಕ್ಟರ್ ಆಗ್ಬೇಕಂತ ಆಸೆ. ಮನ್ಯಾಗ ಮನಿ ನಡೆಸೋ ಅಪ್ಪ ಕಣ್ಣು ಮುಚ್ಕೊಂಡು ಹೋದ. 3 ಜನ ಹೆಣ್ಮಕ್ಳು ಅದಾರ, ಇನ್ನೊಬ್ಬ ಅಣ್ಣ ಅದಾನ. ಮನಿ ನಡೆಸೋದು ಹೆಂಗೆ, ಸಾಲಿ ಕಲಿಸೋದು ಹೆಂಗೆ, ಹಿಂಗೆ ಚಿಂತೆ ನಡೆದಿತ್ತು. ಅವರವು ಭಾಳ ಚಲೋ ಇದ್ದಳು. ಆಕೆ ಹೇಳಿದಳು, ನೋಡೋ ವರುಣ್, ನಾ ಪಂಚರ್ ಅಂಗಡಿ ನಡೆಸ್ತೇನೆ,
ಅವಂದು ಎಷ್ಟು ದೊಡ್ಡ ಕರಳಿರ್ತದೆ. ನಾ ಕೂಡ ಹೇಳ್ತಿದ್ದಿಲ್ಲ, ಸುಮ್ಮನೆ ಕೂಡ ನಾ ಪಂಚರ್ ತಿತ್ತೇನೆ, ನೀವು ಸಾಲಿ ಕಲೀರಿ ಅಂತ. ಹುಡುಗ ಇದು ಸರಿ ಅನ್ನಿಸ್ತಿಲ್ಲ. ನಾ 16 ವರ್ಷದ ಗಂಡ್ಮಗಿದ್ದು ನಮ್ಮ ಮೌ ಹೋಗಿ ಪಂಚರ್ ತೆಗಿಬೇಕು, ನಾ ತಿರುಗಾಡ್ಬೇಕು ಅಂದ್ರೆ ಇದು ಖರ್ಚಿಲ್ಲ. ಇಲ್ಲವ ನಾನೇ ಪಂಚರ್ ಅಂಗಡಿ ನಡೆಸ್ತೀನಿ, ನೀವೆಲ್ಲ ಆರಾಮಿರಿ ಅಂತ ಇಡೀ ಜಿಲ್ಲಾ ಸೆಕೆಂಡ್ ಬಂದು ಹುಡುಗ SSLCಯಾಗ ಪಂಚರ್ ಅಂಗಡಿ ಹೋಗಿ ಪಂಚರ್ ತೆಗಿಯಕ್ಕೆ ಚಾಲೂ ಮಾಡಿ. ತಲೆಯಾಗ ಕನಸದಾವ, ತಲೆಯಾಗ ವಿದ್ಯೆ ಐತಿ, ಮನಸ್ಸು ಮಾಡಿದ್ರೆ ಎಲ್ಲರಿಗಿಂತ ಶಾಣೆ ಆಗ್ಬೇಕು ಅಂಥವದಾನ. ಪರಿಸ್ಥಿತಿ ನಾಜೂಕ್ ಐತಿ. ಪಂಚರ್ ಅಂಗಡಿ ಪಂಚರ್ ತಗೋತ ಒಂದಿನ ಆ ಪಂಚರ್ ಅಂಗಡಿಗೆ ಒಬ್ಬರು ವ್ಯಕ್ತಿ ಬಂದು, ಡಾಕ್ಟರ್ ಕಂಪ್ಲಿ ಅಂತ ಅವ್ರ ಹೆಸರು. ಇವರಪ್ಪ ಸಾಯೋ ಕಾಲಕ್ಕೆ ಅವರಪ್ಪ ಟ್ರೀಟ್ಮೆಂಟ್ ಕೊಟ್ಟವರು. ಅವ್ರಂದ್ರು, ಅಲ್ಲೋ ನಿನ್ನ ಬಗ್ಗೆ ನಾ ಪೇಪರ್ನಾಗ ಓದೀನಿ, ಇಡೀ ಜಿಲ್ಲಾಗೆ ಸೆಕೆಂಡ್ ರ್ಯಾಂಕ್ ಬಂದಿ, ಇಲ್ಲೇನು ಮಾಡಕತ್ತೀವೋ ಪಂಚರ್ ತಿದ್ದಾಗ. ಅವ ಹೇಳ್ದ, ಡಾಕ್ಟರ್ ನನಗೂ ಕಲಿಬೇಕಂತ ಆಸೆ ಇದೆ, ಆದ್ರೆ ಏನು ಮಾಡೋದು, 10,000 ರೂಪಾಯಿ ಫೀಸ್ ಇದೆ, ಎಲ್ಲಿ ತರೋದು 10,000 ರೂಪಾಯಿ? ಡಾಕ್ಟ್ರ್ ಎಷ್ಟು ಚಲೋ ಮನುಷ್ಯ, ಕಿಸೆದಾಗಿಂದ ತೆಗೆದು 10,000 ರೂಪಾಯಿ ಕೊಟ್ಟು, ನೀ ಒಟ್ಟ ಹಿಂದೆ ನೋಡಬೇಡ, ಹೋಗು ಸಾಲಿ ಕಲಿ ಅಂತ ಕಳಿಸಿದ್ರು. ಡಾಕ್ಟ್ರ್ ಹೆಲ್ಪ್ ಮಾಡಿದ್ಮೇಲೆ ಹುಡುಗ ಸಾಲಿ ಕಲಿಯಕ್ಕೆ ಹೋದ. ಸೈನ್ಸ್ ಅಡ್ಮಿಷನ್ ಮಾಡಿದ, 2 ವರ್ಷ PUC ಓದಿದ, ಇಡೀ ಕಾಲೇಜಿಗೆ ಫಸ್ಟ್ ಬಂದ. ಎಲ್ಲರಿಗೂ ಖುಷಿ ಆಯಿತು. ಹುಡುಗ ಒಳಗೆ ಆಸೆ ಇತ್ತು. ಏನು ಆಸೆ ಇತ್ತು? MBBS ಮಾಡಬೇಕು, ಡಾಕ್ಟ್ರ್ ಆಗಬೇಕು. ಆದ್ರೆ MBBS ರೊಕ್ಕ ಖರ್ಚು ಮಾಡೋದಷ್ಟು ಸಣ್ಣ ವಿಷಯ ಅಲ್ಲ. ಅದಕ್ಕೆ ಇಂಜಿನಿಯರಿಂಗ್ ಸೇರಿಕೊಂಡ. ಇಂಜಿನಿಯರಿಂಗ್ ಕಲಿಯಾಕೆ ಎಷ್ಟು ರೊಕ್ಕ ಬೇಕೋ ಅಷ್ಟು ರೊಕ್ಕ ಅವನ ಹತ್ರ ಇದ್ದಿದ್ದಿಲ್ಲ. ದಿನ ಹಾಸ್ಟೆಲ್ನಾಗ ಊಟ ಮಾಡೋಕ್ಕೆ ಫೀಸ್ ಕಟ್ಟಕ್ಕೆ ಆಗ್ತಿದ್ದಿಲ್ಲ. ಅವಾಗ ಹುಡುಗ ಏನು ಮಾಡಿದಂದ್ರೆ, ಅಫ್ಘಾನಿಸ್ತಾನದಿಂದ ಇಂಜಿನಿಯರಿಂಗ್ ಮಾಡೋಕ್ಕೆ ಆ ಕಾಲೇಜಿಗೆ ಒಂದು 6 ಹುಡುಗರು ಬಂದಿದ್ರು. ಅವರಿಗೆ ಇಂಗ್ಲೀಷ್ ಮಾತಾಡೋಕ್ಕೆ ಬರ್ತಿದ್ದಿಲ್ಲ. ಇವ ವರುಣ್ ಬಡವ್ರ ಹುಡುಗ, ಪಂಚಾಯತ್ ಇದ್ದವ ಹುಡುಗ, ನಾನು ನಿಮ್ಗೆ ಇಂಗ್ಲೀಷ್ ಕಲಿಸ್ತೇನೆ, ನೀವು ಒಂದು ಫೀಸ್ ಕೊಡ್ರಿ ಅಂತ ಅವ್ರಿಗೆ ಇಂಗ್ಲೀಷ್ ಟ್ಯೂಷನ್ ಮಾಡಿ ತನ್ನ ಹಾಸ್ಟೆಲ್ ಫೀಸ್ ಸಂಪಾದಿಸ್ತೀವಿ. ಇಂಜಿನಿಯರಿಂಗ್ ಕಲಿತ, ಒಂದು ಸಣ್ಣ ನೌಕರಿ ಹಿಡ್ದ. ಅವ್ನಿಗೆ ಸಮಾಧಾನ ಆಗಲಿಲ್ಲ. ನಾ ಇಷ್ಟ ಮಾಡಿದರೆ ಏನು ಉಪಯೋಗ ಇಲ್ಲ ಅಂತ ವಿಚಾರ ಮಾಡಿ ವರ್ಷಕ್ಕೊಂದು ಸರಿ ಭಾರತ ದೇಶದೊಳಗೆ UPSC ಅವರು ಒಂದು ಪರೀಕ್ಷೆ ನಡೆಸ್ತಾರೆ. UPSC. ಆ ಪರೀಕ್ಷೆ ಬರೆದ್ರೆ, ಆ ಪರೀಕ್ಷೆ ಒಳಗೆ ಪಾಸ್ ಆದ್ರೆ ಇಡೀ ಜಿಲ್ಲಾಕ್ಕೆ ಹೆಡ್ ಆಗ್ಬೋದು ಅಂತ ಅವ್ನಿಗೆ ಗೊತ್ತಾಗಿದೆ. ಅವಾಗ ಹುಡುಗ, ನಾ ಪರೀಕ್ಷೆ ಬರೀತೀನಿ ಅಂತ ಊರಾಗೆಲ್ಲರೂ ಬೈದ್ರು. ಅವ್ರು ಹುಚ್ಚ, ಮನ್ಯಾಗ ಅವಾಗ ಊಟ ಕನ್ನಿಲ್ಲ, ಅಣ್ತಂದ್ರಿಗೆ ಗತಿ ಇಲ್ಲ, ನಿಂಗೊಂದು ದುಡಿಯಾಕೆ ರೊಕ್ಕ ಸಿಕ್ಕತಿ, ಅದನ್ನು ಬಿಟ್ಟು ನೀ ಏನು ನೌಕರಿ ಮಾಡಕ್ಕೆ ಹೋಗ್ತಿ, ಓದಕ್ಕೆ ಹೋಗ್ತಿ, ಬೇಡ ದುಡಿ ಅಂತ. ಆದ್ರೆ ಆ ಹುಡುಗ ಒಳಗೆ ಛಲ ಇತ್ತು, ಮಾಡಬೇಕು ಅನ್ನೋ ಹುಮ್ಮಸ್ಸಿತ್ತು. UPSC ಪರೀಕ್ಷೆ ಬರೆಯಕ್ಕೆ ಹೋದ. 6 ತಿಂಗಳು ಕಷ್ಟಪಟ್ಟು ಓದಿದ. 2014 UPSC ಪರೀಕ್ಷೆ ಬರೆದ. ನಿಮಗೆಲ್ಲರಿಗೂ ಆಶ್ಚರ್ಯ ಆಗಬೇಕು, ದೇಶಕ್ಕೆ 32ನೇ ರ್ಯಾಂಕ್ನಾಗ ಪಾಸ್ ಆದ. ಎಷ್ಟು ಹೇಳಿದ್ರು? ಎಷ್ಟು ಲಕ್ಷ ಮಂದಿ ಪರೀಕ್ಷೆ ಬರೆದಿದ್ರು ಏನೋ, ಅಷ್ಟು ಲಕ್ಷ ಮಂದಿನ ಸೋಲಿಸಿ 32ನೇ ರ್ಯಾಂಕ್ನಾಗ ಪಾಸ್ ಆದ. ಆ ಹುಡುಗ ಈಗ ಗುಜರಾತ್ನಾಗ DC ಆಗಿ ಡೆಪ್ಯೂಟಿ ಕಮಿಷನರ್ ಆಗಿ ಕೆಲಸ ಮಾಡ್ತಾ ಇದ್ದಾನೆ. ಅವನ ಕೈ ಕೆಳಗೆ 37 ಡಿಪಾರ್ಟ್ಮೆಂಟ್ ಇರ್ತಾವೆ. ಇಡೀ ಡಿಸ್ಟ್ರಿಕ್ಟ್ನಾಗ MLA, MP, ZP, TP ಯಾರು ಬೆಕ್ಕತ್ತವ್ರಿದ್ರು ಆ ಹುಡುಗ ಮುಂದೆ ಎಲ್ಲರೂ ಒಂದು ಕೈ ಕಟ್ಟಿ ಇಟ್ಕೊತಾರೆ. ಆ ಹುಡುಗ ಹೇಳ್ತಾನ, ನಮಗೆ ಬಡತನ ಇರ್ತೈತಲ್ಲ ಅದು ಮುಖ್ಯ ಅಲ್ಲ, ನಮ್ಮಪ್ಪ ಸಾಲಿ ಕಲ್ತಾನೋ ಇಲ್ಲ ಅನ್ನೋದು ಮುಖ್ಯ ಅಲ್ಲ, ನಮ್ಮವು ಶಾಣ್ಯಾದಾಳ ಅನ್ನೋದು ಮುಖ್ಯ ಅಲ್ಲ, ನಾವು ಹಳ್ಳ್ಯಾಗದೀವೋ ದಿಲ್ಲ್ಯಾಗದೀವೋ ಅನ್ನೋದು ಮುಖ್ಯ ಅಲ್ಲ, ನಮ್ಮ ಮನಸ್ಸಿನೊಳಗಡೆ ನಾವು ಗೆಲ್ಲಬೇಕು ಅನ್ನೋ ಛಲ ಇದ್ದರೆ, ನಿರಂತರವಾದ ಪ್ರಯತ್ನ ಮಾಡಿದರೆ, ಉತ್ಸಾಹವನ್ನು ಜೀವಂತವಾಗಿ ಇಟ್ಕೊಂಡ್ರೆ ನಾವು ಗೆಲ್ಲಬೇಕು. ವರುಣ್ ಬರನ್ವಾಲ್ ಹೆಸರು ನೆನ್ಪಿಟ್ಕೋತೀರಿ? ಹೇಳ್ರಿ, ವರುಣ್ ಬರನ್ವಾಲ್ ಯಾರಮ್ಮ? ಪಂಚರ್ ಅಂಗಡಿಯವನ ಮಗ. ಅರೆ, ಒಬ್ಬ ಪಂಚರ್ ಅಂಗಡಿಯವನ ಮಗ DC ಆಗ್ತಾನ ಅಂತಂದ್ರೆ ನಮ್ಮವ್ವ ನಮ್ಮಪ್ಪ ನಮ್ಮ ಸಲುವಾಗಿ ಎಷ್ಟು ಕಷ್ಟಪಡ್ತಾರೆ. ನಾವು ಯಾಕೆ ದೊಡ್ಡವರು ಆಗಬಾರ್ದು? ಅವರಿಗೆ
ಆ ಹುಡುಗ ಸಣ್ಣವಿದ್ದಾಗ ಊಟ ಮಾಡಕ್ಕೆ ಅನ್ನಿರಲಿಲ್ಲ. ನಮಗೆಲ್ಲ ಅನುಕೂಲ ಐತಿ, ನಮ್ಮ ಅವ್ವ ಅಪ್ಪ ನಮಗೆಲ್ಲ ಮಾಡ್ಯಾರ, ಅಂಥದ್ರಾಗ ನಾವು ಯಾಕೆ ಗೆಲ್ಲಬಾರ್ದು, ನಾವು ಯಾಕೆ ಬೆಳಿಬಾರ್ದು ಅಂತ ಇಲ್ಲಿ ಹುಡುಗ ಹುಡುಗಿಯರೆಲ್ಲ ವಿಚಾರ ಮಾಡಬೇಕು. ನೀವೆಲ್ಲ ಬರೀ ನಾನು ಶಾಲೆ ಹೋದೆ, ಪರೀಕ್ಷೆ ಬರದೆ, ಪಾಸ್ ಆದೆ ಅಷ್ಟಂದ್ರೆ ಸಾಲೋದಿಲ್ಲ. ನೀವು ಹೆಂಗಿರ್ಬೇಕು ಅಂದ್ರೆ ಬೆಂಕಿ ಕಿಡಿ ಇದ್ದಂಗಿರ್ಬೇಕು. ಬೆಳಿಬೇಕು, ಚೆನ್ನಾಗಿ ಕಲಿಬೇಕು. ಸುತ್ತಮುತ್ತ 10 ಜನ ನಿಮ್ಮ ಮೇಲೆ ಅಭಿಮಾನ ಪಡ್ಬೇಕು. ನಿಮ್ಮ ಮಗು ಚಲೋ ಅನ್ಬೇಕು, ನಿಮ್ಮ ಅಪ್ಪಗೆ ಚಲೋ ಅನ್ಬೇಕಂದ್ರೆ ನಿಮಗೆಲ್ಲರಿಗೂ ಒಂದೇ ದಾರಿ ಯಾವುದು ಅಂದ್ರೆ ಶಾಣೆ ಆಗೋದು. ನೀವು ಶಾಣೆ ಆದ್ರಷ್ಟೇ ನಿಮ್ಮ ಅಪ್ಪ ಅವು ಎಲ್ಲರೂ ಚಲೋ ಅಂತಾರೆ. ಅದಕ್ಕೆ ನೀವೇನು ಮಾಡಬೇಕು? ಹೆಚ್ಚು ಕಲಿಯಾಕ ಪ್ರಯತ್ನ ಮಾಡಬೇಕು. ಆಗುವುದಿಲ್ಲ ಅಂತ ಯಾವಾಗೂ ವಿಚಾರ ಮಾಡಬಾರ್ದು. ನನ್ನ ಕೈಲಿ ಆಗೋದಿಲ್ಲ, ನಂಗೆ ತಿಳಿಯಲ್ಲ, ನಂಗೆ ಬರಲ್ಲ ಅಂತ ನೀವು ಅಂದ್ರಿ ಅಂದ್ರೆ ನೀವು ಯಾವಾಗೂ ಮುಂದೆ ಬರೋದಿಲ್ಲ. ಭಗವದ್ಗೀತೆ ಒಳಗಡೆ 2ನೇ ಅಧ್ಯಾಯದೊಳಗೆ ಒಂದು ಶ್ಲೋಕ ಬರ್ತದೆ, ಬಹಳ ಸುಂದರವಾದ ಶ್ಲೋಕ. ಕ್ಷುದ್ರಂ ಹೃದಯ ದೌರ್ಬಲ್ಯಂ ತ್ಯಕ್ತೋತ್ತಿಷ್ಟ ಪರಂತಪಃ. ಹೇ ಅರ್ಜುನ, ಮೊದಲು ನಿನ್ನ ಮನಸ್ಸಿನಾಗ ನನ್ನ ಕೈಲಿ ಆಗೋದಿಲ್ಲ ಅಂತ ಐತಲ್ಲ, ಅದನ್ನು ತೆಗೆದು ಹೊರಗೆ ಹಾಕೋ ದಡ್ಡ. ಈ ಜಗತ್ನಾಗ ಅಸಮರ್ಥರು ಅನ್ನೋರು ಯಾರೂ ಇಲ್ಲ, ದಡ್ಡ ಅನ್ನೋರು ಯಾರೂ ಇಲ್ಲ. ಮೊದಲು ನಿನ್ನ ಮನಸ್ಸಿನಾಗ ಏನೈತಲ್ಲ, ನನಗೆ ಆಗೋದಿಲ್ಲ, ನನಗೆ ತಿಳಿಯೋದಿಲ್ಲ, ನನಗೆ ಬರೋದಿಲ್ಲ, ಅದನ್ನು ತೆಗೆದು ಹೊರಗೆ ಹಾಕು. ಕ್ಲೈಬ್ಯಂ ಮಾಸ್ಮಗಮಃ ಪಾರ್ಥ ನೈತತ್ವಯುಪಪದ್ಯತೆ. ಹೇ ಅರ್ಜುನ, ಮೊದಲ ಮನಸ್ಸಿನೊಳಗಡೆ ಇರುವಂಥ ಕ್ಲೈಬ್ಯವನ್ನ, ಕ್ಲೇಶವನ್ನ, ಭಯವನ್ನ, ಹಿಂಜರಿಕೆಯನ್ನು ತೆಗೆದು ಹೊರಗೆ ಹಾಕಬೇಕು ಅಂತ ಶ್ರೀಕೃಷ್ಣ ಪರಮಾತ್ಮ ಹೇಳ್ತಾನೆ. ಇಲ್ಲೇನು ಹುಡುಗರದಿಲ್ಲ, ಹುಡುಗಿರದಿಲ್ಲ. ನೀವು ಮೊದಲು ಏನು ತಲೆಯಾಗಿ ಇಟ್ಕೋಬೇಕಂದ್ರೆ, ನಾನು ಕಲಿತೀನಿ, ನನಗೆ ತಿಳಿತೈತಿ, ನಾ ಹೆಚ್ಚು ಕಲಿತೀನಿ, ಹೆಚ್ಚು ತಿಳ್ಕೋತೀನಿ ಅನ್ನುವಂಥ ವಿಶ್ವಾಸ ಇಟ್ಕೋಬೇಕು. ಬರುವುದಿಲ್ಲ ಅಂದರೆ ಏನೂ ಬರುವುದಿಲ್ಲ, ಬರ್ತೈತಿ ಅಂದರೆ ಎಲ್ಲ ಬರ್ತೈತಿ. ಇನ್ನೊಮ್ಮೆ ಹೇಳಿ, ಬರೋದಿಲ್ಲ ಅಂದ್ರೆ ಏನೂ ಬರೋದಿಲ್ಲ. ಬರ್ತೈತಿ, ನಾ ಕಲಿತೀನಿ, ನಾ ಮಾಡ್ತೀನಿ ಅಂದ್ರೆ ಏನು ಬೆಕ್ಕದ್ದು ಮಾಡಕ್ಕೆ ಸಾಧ್ಯ. ಏನು ಬೆಕ್ಕದ್ದು. ನಾನು ಇಲ್ಲಿ ಕೇರೂರು ಇಟ್ಲ ಕೇಳಿರಿ, ಊರ ಹೆಸರು ಕೇರೂರು ಹೆಸರು ಕೇಳಿರಿನ್ರೋ, ಕಟ್ಟಿಗೆ. ಆ ಊರಾಗ ಒಬ್ಬ ಹುಡುಗಿದ ರಚನಾ ಬ್ಯಾಳಿ, ಬುದ್ಧಿ 23-24 ವರ್ಷ ವಯಸ್ಸಿರ್ಬೇಕು ಈ ಹುಡುಗಿ. ಆಕೆಗೆ ಶರೀರದ ಈ ಕಡೆ ಭಾಗ ಪೂರ್ತಿ ನಿಸ್ತೇಜ್ ಐತಿ, ಕಾಲಕ್ಕೆ ನಡೆಯಕ್ಕೆ ಬರೋದೈತಿ. ಆದ್ರೆ ಆ ಹುಡುಗಿ ಹೆಂಗೆ ಜೀವನ ನಡೆಸ್ತಾಳಂದ್ರೆ, ಎಷ್ಟು ಚಂದ ಸಾಲಿ ಕಲ್ತಾಳಂದ್ರೆ, ಆಕಿ KLE ಹಾಸ್ಪಿಟಲ್ನಾಗ, ಬೆಳಗಾವಿ ಹಾಸ್ಪಿಟಲ್ನಾಗ ವರ್ಕ್ ಮಾಡ್ತಾಳೆ. ದಿನ ಮುಂಜಾನೆ ಕೇರೂರದಿಂದ ಚಿಕ್ಕೋಡಿ ಮಠ ಆಕಿದೊಂದು 3 ಗಾಲಿದ ಬೈಕ್ ತೊಗೊಂಡು ಬರ್ತಾಳ, ಬಸ್ ಸ್ಟ್ಯಾಂಡ್ನಾಗ ಹಚ್ತಾಳ. ಸದಲಘಾಟು ಭದ್ರಾವತಿ ಒಂದು ಬಸ್ ಹೋಗ್ತೈತಿ, ಆ ಬಸ್ನ್ಯಾಗ ಹತ್ತಾಳ. ಚಲೋ ಕೈ ಕಾಲಿದ್ದವ್ರು ಬಸ್ ಹತ್ತಕ್ಕೆ ಹೆದರ್ತಾರ, ಆದ್ರೆ ಆಕೆ ಹತ್ತಾಳ. ಕಾಲಿಂದಕ್ಕಿಗೆ ಕೈಲಿ ತೆಳ್ಕೋತ ಬಸ್ ಹತ್ತಾಳ. KLE ಹಾಸ್ಪಿಟ್ಲಿಗೆ ಹೋಗ್ತಾಳ, ಸಂಜೆ ಮಠ ಕೆಲಸ ಮಾಡ್ತಾಳ, ಮತ್ತು ಮನೆಗೆ ಬರ್ತಾಳೆ. ಕಾಲಿರ್ಲಾರ್ದು ಹುಡುಗಿ ಹೋಗ್ಬೇಕು ಸ್ವಾವಲಂಬಿ ಆಗ್ಯಾಳಂದ್ರೆ ಕೈ ಕಾಲು ಮೂಗು ಬೈ ಎಲ್ಲ ಚಲೋ ಅದಾವು. ನಮ್ಗ್ಯಾಕೆ ಅಭ್ಯಾಸ ಮಾಡೋಕ್ಕಾಗೋದಿಲ್ಲ, ನಮ್ಗ್ಯಾಕೆ ಓದೋಕ್ಕಾಗೋದಿಲ್ಲ, ನಮ್ಗ್ಯಾಕೆ ಬರೆಯೋಕ್ಕಾಗೋದಿಲ್ಲ ಅಂತ ನಾವು ಪ್ರಶ್ನೆ ಮಾಡಬೇಕು. ತಿಳಿತೈತಿ ನಿಮ್ಗೆ? ತಿಳಿತೈತೇನ್ರೋ? ತಿಳಿತು ನಾ ಹೇಳಿದ್ದು? ಏನು ಮಾಡಬೇಕು? ಹೆಚ್ಚು ಅಭ್ಯಾಸ ಮಾಡಬೇಕು. ಹೊಸ ಪಾಠ ಓದಬೇಕು, ಹೊಸ ಪ್ರಶ್ನೆಗಳನ್ನು ತಿಳ್ಕೋಬೇಕು. ಅಲ್ಲಿ ಫೋನ್ ನೋಡ್ಕೋತ ಕೂತ ನೋಡಿ ಹುಡುಗ, ಹಂಗೆ ಮಾಡಬಾರ್ದು. ನನ್ನ ಕೆಲಸ ಬಿಡಿಸಿ ಭಾಷಣ ಮಾಡಕ್ಕೆ ಕರ್ಸ್ಯಾರ, ನಿನ್ನ ಭಾಷಣ ಕೇಳಕ್ಕೆ ತಂದು ಕುಣ್ಸ್ಯಾರ, ಅವ್ನು ಫೋನ್ ನೋಡ್ಕೋತ ಕೂತಾನೆ. ಹೆಂಗಾಗೋದು? ಈಗ ಚಲೋ ಅನಿಸ್ತೈತಿ ಅದು, ಆದ್ರೆ ತಿಳ್ಕೋಬೇಕು ನೀವು ಇದನ್ನೆಲ್ಲ. ಏನಪ್ಪ ಈ ಕಡೆ ನೋಡೋ, ನನ್ನ ಕಡೆ ಕಿಶೆದಾಗ ಇಟ್ಕೋದನ್ನ ಫೋನ್. ಅದಕ್ಕೆ ಪ್ರೀತಿಯ ಮಕ್ಕಳೇ, ಅಸಾಧ್ಯ ಅನ್ನೋದು ಯಾವುದೂ ಇಲ್ಲ. ಯಾರು ಪ್ರಯತ್ನಶೀಲ ಇರ್ತಾರೋ, ಯಾರು ನಿರಂತರ ಕೆಲಸ ಮಾಡ್ತಾರೋ, ಯಾರು ಕಷ್ಟಗಳಿಗೆ ಎದೆ ಕೊಡ್ತಾರೋ, ಅವ್ರ ಜೀವನದಲ್ಲಿ ಗೆಲ್ತಾರೆ ಅನ್ನೋದಕ್ಕೆ ಸಾವಿರಾರು ಉದಾಹರಣೆಗಳಿದಾವೆ. ಹಂಗೆ ನೀವು ಗೆಲ್ರಿ, ಬೆಳೀರಿ ಅಂತ ಆಶಿಸಿ ಒಂದು ಒಳ್ಳೆಯ ಪ್ರಯತ್ನವನ್ನು ಇಲ್ಲಿ ಪ್ರಕಾಶ್ ಸರ್, ಪೂಜಾರಿ ಸರ್ ಮತ್ತು ಅವ್ರ ಬಳಗದವರೆಲ್ಲ ಮಾಡ್ತಿದ್ದಾರೆ. ಹೋದ ವರ್ಷನೂ ಬಂದಿದ್ದೆ.
ಸೂಟ್ಯಾಗ ಪಾಠ ಮಾಡೋದಂದ್ರೆ ಕಷ್ಟ. ಸಾಲ ಇದ್ದಾಗ ಹುಡುಗರು ಚಂದ ಕೇಳಂಗಿಲ್ಲ, ಆದ್ರೆ ಇವ್ರು 200 ಹುಡುಗರನ್ನ ಸೂಟ್ಯಾಗೂ ಹಿಡಿದಿಟ್ಟಾರ. ಇದು ಒಂದು ಹರಸಾಹಸ. ಅವ್ರ ಶ್ರಮ ಸಾರ್ಥಕ ಆಗಲಿ, ನೀವೆಲ್ಲ ಚೆನ್ನಾಗಿ ಕಲೀರಿ ಬೆಳೀರಿ ಅಂತ ಆಶಿಸಿ, ನನಗೆ ಮತ್ತೊಂದು ಕಾರ್ಯಕ್ರಮ ಇದೆ. ನಾ ಪೂಜ್ಯ ಅಪ್ಪಾಜಿಯವರಿಗೆ ಕ್ಷಮಾ ಕೇಳಿ ನಾ ಇಲ್ಲಿಂದ ವಿರಮಿಸ್ತೇನೆ.